ಈ ಸ್ಟೇಜ್ಗೆ ತಿನ್ನೋಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ, ಈ ಥರ ತಿನ್ನುತ್ತೆ ಬಂದು ನೋಡಿ. ಇನ್ನೂ ಸಣ್ಣ ಇದು ಪಿಂದೆ, ಇನ್ನೂ ಕಲರೇ ಇಲ್ಲ. ನೋಡಿ ಎಲ್ಲ ತಿಂದು ಹಾಳು ಮಾಡ್ತಾ ಇದೆ ನೋಡಿ. ಅದರಿಂದ ಈ ಥರ ಸೌಂಡ್ ಇಡೋದು ನೋಡಿ. ಇಲ್ಲಿ ಓಡೋಗುತ್ತೆ, ಹಳಿಲಿ ಓಡೋಗುತ್ತೆ. ಜನ ಇದ್ದಾರೆ ಅಂತೇಳಿ ಜನಗಳು ಯಾರು ಬರಲ್ಲ, ಮತ್ತೆ ಹುಡುಗರು ಯಾರು ಬರಲ್ಲ. ಭಯ ಬೀಳ್ತು ನಾಯಿ ಇದೆ ಅಂತೇಳಿ ಕೋತಿಗಳೆಲ್ಲ ಓಡೋಗುತ್ತೆ. ನಾಯಿ ಇದೆ ಅಂತೇಳಿ ಬರಲ್ಲ ಹತ್ರಕ್ಕೆ. ಈ ಸೈಜಿಗೆ ನಾವು ಹಾಕ್ಬೇಕು. ಅದು ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ಅದು ಬಂದು ಸುಮ್ಮನೆ ಇನ್ನೂ ಕಲರ್ ಬಂದಿರೋದಿರೋದು ಆವಾಗಲೇ ಕಚ್ಚಿಬಿಡುತ್ತೆ. ಅದು ಕಚ್ಚಿದ್ರೆ ಅದಕ್ಕೆ ನಾವು ಇದು ತಂದಿಟ್ಟಿದ್ದೀವಿ. ಅದು ಇಟ್ಟಿರೋದ್ರಿಂದ ಅದು ಸಾಯೋದಿಲ್ಲ, ನಾವೇನು ಅದನ್ನೇ ಸಾಯಿಸ್ತಾ ಇಲ್ಲ. ಅದು ಸೌಂಡಿಗೆ ಓಡೋಗುತ್ತೆ. ಅದರಿಂದ ನಮಗೆ ಉಪಯೋಗ ಇದೆ, ಅದಕ್ಕೆ ತಂದು ಹಾಕಿದ್ದೀವಿ. ಮಾಡೋವರೆಗೂ ಹಣ್ಣು ಕೀಳೋವರೆಗೂ ಹಾಕ್ಬೇಕು. ಇವಾಗ ಈ ಸೈಜ್ ಇದೆ, ಈ ಸೈಜ್ ಬಂದರೆ ಸ್ವಲ್ಪ ಕಲರ್ ಬರ್ತೈತೆ, ಬಂದಿರುತ್ತೆ ಇವಾಗ. ಇದಕ್ಕೆ ತಿನ್ಬಿಡುತ್ತೆ ಅದು. ಹ್ಞೂ ಈ ಸೈಜಿಗೆ ಬೇಜಾನ್ ತಿಂದಾಕ್ಬಿಟ್ಟಿದೆ ಆವಾಗಲೇ. ಹಾಂ, ಗಿಡಗಳಲ್ಲೆಲ್ಲ. ಅದಕ್ಕೆ ನಾವು ಇದು ತಂದಿಟ್ಟಿದ್ದೀವಿ. ಹಾಳಿಲು ಇಲ್ಲಿ ನಮಗೆ ಸೌಂಡ್ ಕಡಿಮೆ ಬೇಕಂದ್ರೂ ಇಟ್ಕೊಬೋದು, ಜಾಸ್ತಿ ಬೇಕಂದ್ರೂ ಇಟ್ಕೊಬೋದು. ಜಾಸ್ತಿ ಇಟ್ಟಿದ್ರೆ ಚೆನ್ನಾಗಿ ನಮಗೆ ಸೌಂಡ್ ಇರುತ್ತೆ, ಯಾವುದು ಇಲ್ಲಿ ಬರೋದಿಲ್ಲ. ಆಯ್ತಲ್ಲ, ಕಮ್ಮಿನೂ ಮಾಡ್ಬೋದು, ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು, ನಾವು ಎಲ್ಲ ಮಾಡ್ಬೋದು. ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ, ಇನ್ನೂ ಸ್ವಲ್ಪ ಕಮ್ಮಿ ಇಲ್ಲ. ಯಾವ ಸೌಂಡ್ ಹಾಕ್ಬೇಕು ಇದರಲ್ಲಿ? ನಾಯಿ ಸೌಂಡೇ ಇದ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಜೋರಾಗಿ ಬೊಗಳುತ್ತೆ. ಬೇರೆ ಸೌಂಡಲ್ಲೆಲ್ಲ ಕಡಿಮೆ ಬರುತ್ತೆ ಅದು. ಇದಾದರೆ ಸ್ವಲ್ಪ ಸೌಂಡ್ ಇರುತ್ತೆ, ಶಬ್ದಕ್ಕೆ ಇದೆ ಅಂತೇಳಿ ಈ ಕಡೆ ಬರ್ದಿರೋ ಓಡೋಗುತ್ತೆ. ಈ ಸೈಜ್ಗೆ ಕಟ್ ಮಾಡಿಬಿಡುತ್ತೆ, ಇದು ಬಂದು ತಿನ್ಬಿಡುತ್ತೆ. ಅದಕ್ಕೆ ನಾವು ಈ ಥರದ್ದು ಇಟ್ಟಿದ್ದೀವಿ. ಇಟ್ಟದಾಗಿನಿಂದ ನಮಗೆ ಹಾಳಿಲು ಇಲ್ಲಿ ಏನು ಇದ್ದಿದ್ದಿಲ್ಲ. ನಾವು ಕೆಲ್ಸಕ್ಕೆ ಹೋಗ್ಬಿಡ್ತೀವಿ, ಅದೇ ಕೆಲಸವಾಗಿ ನಾವು ಕಾಲಿರೋಕ್ಕಾಗಲ್ಲ ಅಂತೇಳಿ ಈ ಥರ ತಂದಿಟ್ಟಿದ್ದೀವಿ. ಅದು 600 ರೂಪಾಯಿ ಒಂದಕ್ಕೆ. ಚಾರ್ಜಿಂಗ್ ಮಾಡ್ಕೊತೀವಿ. ಒಂದು 6 ಅವರ್ ಬರುತ್ತೆ ಒಂದು ಬ್ಯಾಟ್ರಿ. ಇದರಲ್ಲಿ 2 ಬ್ಯಾಟ್ರಿ ಇದೆ, ಡಬಲ್, ಆ ಸಿಂಗಲ್. 6 ಅವರ್ ಬರುತ್ತೆ ಹೆಂಗನ ಮಾಡಿ. ಒಂದೇ ಸಲಕ್ಕೆ 2 ಬ್ಯಾಟ್ರಿ? 2 ಇದಕ್ಕೆ, ಅದಕ್ಕೆ ಒಂದೇ ಕೊಟ್ಟಿದ್ದಾರೆ. ಫುಲ್ ಚಾರ್ಜ್ ಮಾಡಿ 2 ಹಾಕಿದ್ರೆ 6 ಅವರ್ ತಿಂದ ತಗೊಂಬರ್ತೀವಿ. ಮನೆಯಲ್ಲಿ ಹಾಕ್ಕೊಂಡು ಬೆಳಗ್ಗೆ 6 ಗಂಟೆಗೆ ಬಂದು ಹಾಕಿದ್ರೆ ಮಧ್ಯಾಹ್ನ 12 ಗಂಟೆ, 11 ಗಂಟೆ, 12 ಗಂಟೆವರೆಗೂ ಇದು ಆಗುತ್ತೆ. ತಿರ್ಗಿ ಮತ್ತೆ ಚಾರ್ಜ್ ಆಗಿರೋದು ತಗೊಂಬಂದು ನಾವು ಹಾಕ್ಬಿಡ್ತೀವಿ. ಅದರಲ್ಲಿ ಇರುತ್ತೆ, ನಾವು ಸಪ್ರೇಟ್ ಬೇಕಂದರೆ 2 ತಗೊಳ್ಬೇಕು. 2 ಇರುತ್ತೆ? 2 ಇರುತ್ತೆ. 2 ಸೆಲ್ ಇರುತ್ತೆ. ಚಾರ್ಜಿಂಗು ಮಾಡ್ಬೋದು, ಮತ್ತು ಶೆಲ್ಲಲ್ಲಿ ಹಾಕ್ಬೋದು. ಚಾರ್ಜಿಂಗ್ ಮಾಡೋದಕ್ಕೆ ಕರೆಂಟ್ ಇರೋದಿಲ್ಲಲ್ಲ, ಅದೇ ತಗೊಂಡೋಗಿ ಮತ್ತೆ ಅಲ್ಲಿ ಹಾಕೋದು ಬರೋಗಿ. ಇಲ್ಲಿ ಇದು ಕೊಟ್ಟಿದ್ದಾರೆ, ಅದೇ ಅಡಾಪ್ಟರ್ ಸೆಲ್ ಹಾಕ್ಬಿಟ್ಟು ಇದು ಮಾಡೋದು. ಚಾರ್ಜ್ ಫುಲ್ ಆಗುತ್ತೆ. ಎಷ್ಟು ಗಂಟೆ ಬೇಕು ಚಾರ್ಜ್ ಫುಲ್ ಆಗುತ್ತೆ? ಒಂದು 1 ಅವರ್ ಹಾಕ್ಕೊಂಡ್ರೆ ಒಂದು 4 ಅವರ್ 5 ಅವರ್ ಬರುತ್ತೆ. ಮೊಬೈಲ್ ಚಾರ್ಜರ್ ಹಾಕೋ ಥರನೇ? ಚಾರ್ಜರ್ ಥರನೇ ಪಿನ್ ಇದೆ, ಅದರೊಳಗಡೆ ಇದು ಸೆಲ್ ಇದರಲ್ಲಿ ಹಾಕ್ಬಿಟ್ಟು ಹಿಂಗೆ ಅಡ್ರಾಪ್ಟರ್ ಹಾಕ್ಬಿಟ್ರೆ ಅದೇ ಆಗ್ತಾ ಇರುತ್ತೆ. ಶೆಲ್ 100 ರೂಪಾಯಿ. 100-120 ರೂಪಾಯಿ ಆಗುತ್ತೆ ಅಂತ. ಸೆಲ್ ಅಲ್ಲ ಕೊಡೋದಿಲ್ಲ, ಅದರಲ್ಲಿ ಇರುತ್ತೆ 2. ನೀವು ಮತ್ತೆ ನಾವು ಚಾರ್ಜ್ ಮಾಡ್ಕೊಳಕ್ಕೆ ಮತ್ತೆ 2 ತಗೊಂಬಂದಿದ್ದೀವಿ. ಅದಕ್ಕೊಂದು ಇದಕ್ಕೊಂದು ಹಾಕ್ಕೊಳಕ್ಕೆ. ಒಂತಂದರೆ ಎಷ್ಟು ದಿವಸ ಬರುತ್ತೆ ಇದು? ನಾವು ಇಟ್ಕೊಂಡಂಗೆಲ್ಲ ಚಾರ್ಜ್. ಇವಾಗ ಈ ಕೆಲಸ ಆಯ್ತಿದ್ದು ನಮ್ಮ ಬೆಳೆ ಆಗೋಯ್ತಲ್ಲ, ತಗೊಂಡೋಗಿ ಮೂಲೆಯಲ್ಲಿ ಬಿಸಾಕಿದ್ರೆ ಅದು ಕೆಟ್ಟೋಗೋ ಇದಾಗೋಗುತ್ತೆ. ಅದನ್ನ ಆವಾಗ ಚಾರ್ಜ್ ಮಾಡಿ ಸ್ವಲ್ಪ ಸೌಂಡು ಇದು ಮಾಡ್ತಾಯಿದ್ರೆ ಅದು ಚೆನ್ನಾಗಿರುತ್ತೆ. ಮಳೆ ಬಂದಾಗ ನೋಡಿ, ಆ ಪೇಪರ್ ಕಟ್ಟಿದ್ದೀವಿ, ಅದಕ್ಕೆ ಹಾಳಾಗ್ದಿರಾ ಇರಲಿ ಅಂತ. ಇಲ್ಲ, ತಗೊಂಡು ಹೋಗ್ಬಿಡ್ತೀವಿ. ಇವಾಗ 6 ಗಂಟೆಗೆ ಏನು ಇರಲ್ಲ, ಸೌಂಡ್ ಏನು ಬರೋಲ್ಲ, ಯಾವುದೂ ಹಾಳಿಲು ಇಲ್ಲಿ ಏನು ಬರೋಲ್ಲ. ಅದಕ್ಕೆ 6 ಗಂಟೆಗೆ ತಗೊಂಡೋಗಿ ಚಾರ್ಜ್ ಮಾಡ್ಕೊತೀವಿ. ತಿರ್ಗಿ ಮತ್ತೆ ಬೆಳಗ್ಗೆ 6 ಗಂಟೆಗೆ ಬಂದು ಹಾಕ್ತೀವಿ. ಬೇರೆ ಸೌಂಡ್ ಬರುತ್ತೆ. ಫಸ್ಟ್ ನಾಯಿ ಇದು ಇದೊಂಥರ ಶಬ್ದ.
ಯಾವ್ದು ಹೇಳಿ? ಪಟಾಕಿ. ಜನ ಕೂಗೋದ್ ತರ ಇತ್ತಲ್ಲ ಅದು. ಅದು ನಾವು ರೆಕಾರ್ಡಿಂಗ್ ಮಾಡಿದ್ರೆ ಇರ್ತೈತೆ, ಅದ್ರಲ್ಲಿದೆ. ಅದರಲ್ಲಿ ಬೆಳಗ್ಗೆ ಏನೋ ಇದು ಬರ್ತಾ ಇರಲಿಲ್ಲ ಸೌಂಡ್, ನಮ್ಮ ತಮ್ಮ ಕೂಗ್ತಾ ಇದ್ವಿ, ನಾವೇನು ಮಾತಾಡಿದ್ರು ಬರ್ತೈತಿ ಇದ್ರಲ್ಲಿ. ಬೇರೆ ಒಂದು ಬೇಕು. ಆಮೇಲೆ 10 ನಿಮಿಷ. ಸರಿ ಸರಿ.